ರವಿಶಂಕರ್ ಅವರೇ, ಹೇಳಿ. ನೀವೀಗ US ಕೋರ್ಟ್ ಅಲ್ಲಿ ನಿತ್ಯಾನಂದ ಧ್ಯಾನಪೀಠದವರು ಆರತಿ ರಾವ್ ಮೇಲೆ ಒಂದು ಕೇಸ್ ಹಾಕಿದ್ರು ಅಂತ. ಆ ಕೇಸ್ ಏನಾಯ್ತು? ಹಾಗೆ ಆಕೆಯ ಆರೋಪ ಏನು? ನಿತ್ಯಾನಂದ ನನ್ನನ್ನ ರೇಪ್ ಮಾಡಿದ್ರು ಅಂತ. ಬಟ್ ಇದ್ರ ಮಧ್ಯೆ ಆಕೆಗೆ ಏನೋ ಒಂದು ಕಾಯಿಲೆ ಇತ್ತು, ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಳಕ್ ಇಲ್ಲಿ ಬಂದಿದ್ರು ಅಂತ ಆಕೆನೇ ಹೇಳಿದ್ದಾರೆ ಕೆಲವು ಕಡೆ. ಅದು ನಾವು ಮಾಧ್ಯಮಗಳಲ್ಲಿ ನೋಡಿದೀವಿ. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀರಾ? ಆಯ್ತು. ಈಗ ಇದು ನಾನು ಮೊದಲೇ ಹೇಳ್ದಂಗೆ US ಕೋರ್ಟ್ ಅಲ್ಲಿ ನಿತ್ಯಾನಂದ ಧ್ಯಾನಪೀಠ ಅವರು ಆರತಿ ರಾವ್ ಮೇಲೆ ಸುಳ್ಳು ಆರೋಪ ಹಾಕಿದ್ದಾರೆ ಅಂತ ಹೇಳಿ ಕೇಸ್ ಫೈಲ್ ಮಾಡ್ತಾರೆ. ಅಲ್ಲಿ ಕುಲಂಕುಷವಾಗಿ ನೋಡುತ್ತೆ ಆ ಕೋರ್ಟ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಏನಿದೆ, ಇದು ಬಂದ್ಬಿಟ್ಟು ಕಾಪೀಸ್. ಇದೇ ಒರಿಜಿನಲ್ ಅಂತ ಏನಿಲ್ಲ. ಒರಿಜಿನಲ್ ಅಂತ ನನ್ನ ನಂಬಿಕೆ. ನಿಮ್ಮ ನಂಬಿಕೆ ಅಷ್ಟೇ? ನನ್ನ ನಂಬಿಕೆ ಒರಿಜಿನಲ್ ಅಂತ ನನ್ನ ನಂಬಿಕೆ, ನಂದು ಅಚಲವಾದ ನಂಬಿಕೆ. ಯಾಕಂದ್ರೆ ನಾನು ಡಾಕ್ಯುಮೆಂಟ್ಸ್ ನೋಡ್ತಾ ಇರ್ತೀವಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ರೆಫರೆನ್ಸಸ್, ಕೊಟ್ಟಿರ್ತಕ್ಕಂಥ ಕೇಸ್ ಲಾ, ಮತ್ತೆ ಇದು ಕೋರ್ಟ್ ಹೆಸರು, ಇದನ್ನೆಲ್ಲ ನೋಡಿ ಇದು ನಿಜ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಹೌದು. ಈ ಕೋರ್ಟ್ ಏನಾಗುತ್ತೆ, ಆರತಿ ರಾವ್ ಬಂದ್ಬಿಟ್ಟು ಅವ್ರದ್ದು ಮೆಡಿಕಲ್ ಡೀಟೇಲ್ಸ್ ತಗೊಂಡೋಗಿ ತರಿಸಿ ಅಂತ ಕೇಳ್ತಾರೆ. ಯಾರು? US ಕೋರ್ಟ್ ಕೇಳುತ್ತೆ. ಯಾಕೆ ಅಲ್ಲಿ ಟ್ರಯಲ್ ಬೇರೆ ತರ ಆಗುತ್ತೆ, ಕುಲಂಕುಷವಾಗಿ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ತಗೊಳ್ತಾರೆ. ಯಾರಿಗೆ ಒಬ್ರಿಗೂ ಬಯಸ್ಡ್ ಅನ್ನೋದೇ ಇರೋದಿಲ್ಲ. ಮತ್ತೆ ಅಲ್ಲಿ ಯಾರಿಗೂ ಒಂದು ಹೆಚ್ಚು ಒಂದು ಕಡೆ ಆ ಇನ್ಫ್ಲೂಯೆನ್ಸ್ ಅನ್ನೋದಿರೋದಿಲ್ಲ. ಕರೆಕ್ಟ್ ಆಗಿ ಜಡ್ಜ್ಮೆಂಟ್ಸ್ ಕೊಡ್ತಾರೆ. ತಪ್ಪೆಲ್ಲ ಕಡೆ ಆಗುತ್ತೆ, ಆದ್ರೆ ತುಂಬಾ ಕಡಿಮೆ ತಪ್ಪುಗಳಾಗುವಂಥದ್ದು ಆ ಕೋರ್ಟ್ಗಳಲ್ಲಿ. US ಕೋರ್ಟ್ ಅಲ್ಲಿ ತುಂಬಾ ನ್ಯಾಯಬದ್ಧವಾಗಿ, ಶಿಸ್ತುಬದ್ಧವಾಗಿ, ಕಾನೂನುಬದ್ಧವಾಗಿ, ಟೈಮ್ ಬದ್ಧವಾಗಿ ಅಲ್ಲಿ ಡಿಸಿಷನ್ಸ್ ಆಗುತ್ತೆ US ಕೋರ್ಟ್ಗಳಲ್ಲಿ. ನಮ್ಮ ಭಾರತದ ತರ 30 ವರ್ಷ 40 ವರ್ಷ ಕೇಸ್ಗಳು ಎಳೆಯೋದು ಇಲ್ಲ, ಆ ರೀತಿ ಸಿಸ್ಟಮ್ ಇಲ್ಲ. ನಮ್ಮ ಭಾರತದಲ್ಲೂ ಇರ್ಲಿಲ್ಲ. ಮೈಸೂರು ಮಹಾರಾಜರ ಕಾಲದಲ್ಲಿ ಕೇಸ್ಗಳು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳೊಳಗೆ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳೆಲ್ಲ ಮುಗ್ದೋಗೋದು. ಜಸ್ಟ್ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ. ನಮ್ದು ಇಂಡಿಪೆಂಡೆನ್ಸ್ ಬಂದ್ಮೇಲೆ ನಮ್ ಸಿಸ್ಟಮ್ ಈ ರೀತಿ ಆಗಿದೆ. ಯಾವುದೇ ಒಂದು ಸಣ್ಣ ಪೆಟ್ಟಿ ಕೇಸ್ ಹಾಕಿದ್ರು ಇಟ್ ವಿಲ್ ಟೇಕ್ 5 years 6 years. ಹೌದೌದು, ಅದು ಕಾಮನ್. ಅದು 5 ಕೋಟಿ ಕೇಸ್ ಪೆಂಡಿಂಗ್ ಇದೆ, ಅದು ಬರ್ತೀನಿ ಆಮೇಲೆ. ಆಯ್ತಾ? ನಮ್ ದೇಶದಲ್ಲಿ 5 ಕೋಟಿ ಕೇಸು ಪೆಂಡಿಂಗ್ ಇರುವಂತದ್ದು, ಅದು ಬರ್ತೀನಿ. ಈಗ ಇಲ್ಲಿ ಆರತಿ ರಾವ್ ಏನ್ ಹೇಳ್ತಾಳೆ, ಅಲ್ಲಿ ನನ್ಗೆ ಈ ತರ ಡಿಸೀಸ್ ಇದೆ ಅಂತ ಹೇಳಿ ಒಪ್ಕೊಳ್ತಾಳೆ. ಹೌದು. ಅದಕ್ಕೆ ತಕ್ಕನಂಗೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಹೌದು. ಆಯ್ತಾ? ಪ್ರೊಡ್ಯೂಸ್ ಮಾಡ್ಬಿಟ್ಟು ಅದ್ರಲ್ಲಿ ನೋಡಿದ್ರೆ ಆಕೆಗೆ ಬಂದ್ಬಿಟ್ಟು ವೆಜಿನಲ್ ಹರ್ಪಿಸ್ ಅನ್ನೋ ಒಂದು ಕಾಯಿಲೆ ಇರುತ್ತೆ. ಇಲ್ಲಿ ಈ ಮೆಡಿಕಲ್ ರೆಕಾರ್ಡ್ ಅಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಆಕೆ ಅದನ್ನ ಮುಟ್ಟಿ ಬೇರೆ ಯಾರ್ದಾದ್ರ ಮುಖನೋ ಅಥವಾ ಆಕೆದೇ ಮುಖ ಮುಟ್ಕೊಂಡು ಅಲ್ಲಿ ಹಬ್ಬಿಡುತ್ತೆ. ಅಷ್ಟು ಡೇಂಜರಸ್ ಡಿಸೀಸ್ ಇರತಕ್ಕಂತಹ ಕಾಯಿಲೆ ವೆಜಿನಲ್ ಹರ್ಪಿಸ್ ಅನ್ನೋದು ಬೇರೆ, ಇದು ಇದನ್ನ ಆತರ ಮೆಡಿಕಲ್ ರೆಕಾರ್ಡ್ಸ್ ಆ ರೀತಿ ಹೇಳ್ತಾ ಇದೆ. ಸೊ ಈಕೆಗೆ ಈ ತೊಂದರೆ ಬಂದ್ಬಿಟ್ಟು 2005ರಿಂದನೇ ಇದೆ. 2005ರಿಂದ ಇದೆ. 2005ರಿಂದ ಇದೆ. ಅವಳು ಆಕೆ ಬಂದು ಸಂಪರ್ಕಕ್ಕೆ ಬಂದಿದ್ದೆ ಅವಾಗ ನಿತ್ಯಾನಂದ. ತದನಂತರ ಆಕೆ ಗಿದ್ಮೇಲೆ ಬಂದಿರೋದು. ಆಮೇಲೆ ಈಕೆ ಏನ್ ಹೇಳ್ತಾಳೆ, ನನ್ನ 5 ವರ್ಷದಿಂದ 2010-11ರಲ್ಲಿ ನನ್ಗೆ ಕಳೆದ 5 ವರ್ಷದಿಂದ ನನ್ನ ಈತ ಬಳಸ್ಕೊಳ್ತಾ ಇದ್ದಾನೆ. ನನ್ನ ಒಂದು ಕ್ಯಾಪ್ಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇಟ್ಟು ನನ್ನ ರೇಪ್ ಮಾಡಿದ್ದಾರೆ ಅನ್ನೋದು ಆರೋಪ. ಬಟ್ ಈಕೆಗೆ ಆತರ ಡೇಂಜರಸ್ ಕಾಯಿಲೆ ಇದೆ. ಆತರ ಡೇಂಜರಸ್ ಕಾಯಿಲೆ ಅಂತ ಕೋರ್ಟಲ್ ರುಜುವಾತಾಗಿದೆ. ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಇದೆ. ನೀವು ಹೇಳೋ ಪ್ರಕಾರ ಆ ಕಾಯಿಲೆ ಆತನಿಗೂ ಹಬ್ಬಿರ್ಬೇಕಲ್ಲ? ಖಂಡಿತ. ಸೊ ಇದು ಆರ್ಗ್ಯುಮೆಂಟ್ಸ್. ಸೊ ಆ ಕಾರಣದಿಂದ ಇದನ್ನೆಲ್ಲ US ಕೋರ್ಟ್ ಗಣನೆಗೆ ತಗೊಂಡ್ಬಿಟ್ಟು ಆಕೆಗೆ ಫೈನ್ ಮಾಡ್ತಾರೆ. ಎಷ್ಟೋ ಲಕ್ಷ ಡಾಲರ್ಸ್ ಆಕೆಗೆ ಫೈನ್ ಮಾಡ್ತಾರೆ. ಫೈನಲ್ ಆಯ್ತಾ? ಅಲ್ಲಿ ಫೈನಲ್ ಆಗತ್ತೆ. ಅಲ್ಲಿ ಫೈನಲ್ ಆಯ್ತು ನೋಡಿ. ಅದು ಹರ್ಪಿಸ್ ಗ್ಲೇಡಿಯೇಟೋರಮ್ ಅನ್ನೋಂತ ಒಂದು ಕಾಯಿಲೆ ಇದೆ ಅಂತ ಅಲ್ಲಿ ಹಾಕ್ತಾರೆ. ಅದು ಏನು? ಹೈಲಿ ಇನ್ಫೆಕ್ಷಿಯಸ್ ವೇರಿಯೇಷನ್ ಆಫ್ HSV1 ಟೈಪ್ ಅಂತ ಹೇಳಿ. ಸೊ ಅದನ್ನೆಲ್ಲ ಅವ್ರು ನೋಡ್ತಾರೆ ಕುಲಂಕುಷವಾಗಿ. ಯಾರು? ಡಾಕ್ಟರ್ಸ್, ಯೂನಿವರ್ಸಿಟಿ ಆಫ್ ಮಿಕ್ಯಾಜಿನ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಸೆಂಟರ್ಸ್ ಅಂತ ಹೇಳಿ ಅದ್ರಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ನನ್ನ ಮುಂದೆ ಇದೆ. ಇವಾಗ ಇದನ್ನ ಇಟ್ಕೊಂಡು ನಾನು ಇದ್ರಲ್ಲಿ ಏನಿದೆ ಯಥಾವತ್ತಾಗಿ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಆಕೆ ಅವಾಗ ಎಷ್ಟು ವಯಸ್ಸು ಆಕೆಗೆ? 2009ರಲ್ಲಿ ಆಕೆಗೆ 35 ವರ್ಷ. ಆಗ ಆಕೆ ಹಾಸ್ಪಿಟ್ಲ್ಗೆ ಹೋದಾಗ ಏನ್ ರೆಕಾರ್ಡ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ಸೋಷಿಯಲ್ ಹಿಸ್ಟ್ರಿ ಏನು? ನಾನು ಹೇಳಿದೆ ನಿಮ್ಗೆ ಮೊದಲೇ, ಆಕೆ ಬಂದ್ಬಿಟ್ಟು ಡ್ಯೂಯಲ್ ಸಿಟಿಸನ್ ಅಂತ. ಇಲ್ಲೂ ಭಾರತ ದೇಶದಲ್ಲೂ ಸಿಟಿಸನ್, ಅಲ್ಲೂ ಸಿಟಿಸನ್, ಆ ರೀತಿ ಸಿಟಿಸನ್ಶಿಪ್. ವಿಷಕನ್ಯೆ.
ಆ ರೀತಿ ಹೇಳ್ಬೇಕು ಅಂತ. ಇಲ್ಲ, ಆ ರೀತಿ ನಾವು ಹೇಳಲಿಕ್ಕೂ ಬರಲ್ಲ. ಯಾಕೆಂದ್ರೆ ಇದು ಈಗ ನಮ್ಮ ಭಾರತ ದೇಶದಲ್ಲಿ ಏನಾಗುತ್ತೆ, ಭಾರತ ದೇಶದಲ್ಲಿ ಏನಾದ್ರು ಜುಡಿಷಿಯಲ್ ಡಿಸಿಷನ್ ಆಗೋವರೆಗೂ ನಾವು ಯಾವ್ದನ್ನೂ ಹೇಳಕ್ ಬರಲ್ಲ. ನಾನು ಹೇಳಿದೆ, ನಮಗ್ ಗೊತ್ತಿಲ್ಲ ಆಕೆ ಯಾರು ಅಂತ. ಇವಾಗ ನಿತ್ಯಾನಂದ ರೇಪ್ ಮಾಡಿದಾರ ಇಲ್ವಾ ಅಂತಾನು ನಮಗ್ ಗೊತ್ತಿಲ್ಲ. ಈಕೆ ವಿಷಯ ಕನ್ಯನ ಅಲ್ವಾ ಅಂತಾನು ನಮಗ್ ಗೊತ್ತಿಲ್ಲ. ಇದು ಟ್ರಯಲ್ ಆದ್ಮೇಲೆ ಮಾತ್ರನೇ ಇದು ಡಿಸಿಷನ್ ಬರೋದು. ಅಲ್ಲ, ಈಗ ಇಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ ಅಂತ ಇಲ್ಲಿದೆ. ದಿಸ್ ಇಸ್ ಪರ್ಟೈನಿಂಗ್ ಟು US ಕೋರ್ಟ್. US ಕೋರ್ಟ್ ಪರ್ಟೈನ್ ಆಗಿ ಆರೋಪ ನನ್ನನ್ನ ಸುಮಾರು 5-6 ವರ್ಷಗಳ ಕಾಲ ಇಟ್ಕೊಂಡು ಕ್ಯಾಪ್ಟಿವ್ ಎನ್ವಿರಾನ್ಮೆಂಟ್ ಇಟ್ಕೊಂಡು ರೇಪ್ ಮಾಡಿದ್ದಾರೆ ಅಂತ ಕೇಸ್ ಹಾಕಿರೋದು. ಸೊ ಅಷ್ಟು ಡೇಂಜರಸ್ ಕಾಯಿಲೆ ಆಕೆಗೆ ಇದ್ದ ಮೇಲೆ ಇದನ್ಗೂ ಬರ್ಬೇಕಾಗಿತ್ತಲ್ವಾ ಕಾಯಿಲೆ? ಖಂಡಿತ. ಇದು ಕಾಮನ್ ಆರ್ಗ್ಯುಮೆಂಟ್. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕಂದ್ರೆ ಯಾವಾಗ್ಲಾದ್ರೂ ಒಂದ್ಸಾರಿ ಅದು ಎಷ್ಟು ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಮುಟ್ಬಿಟ್ಟು ಕೈಯಿಂದ ಬರ್ತಕ್ಕಂಥ ಆ ರೀತಿ ನಾನು ಹೇಳ್ತಾ ಇಲ್ಲ, ಮೆಡಿಕಲ್ ರೆಕಾರ್ಡ್ಸ್ ಹೇಳ್ತಾ ಇರೋದು ಆ ರೀತಿ. ಸೊ ಅಷ್ಟು ಒಂದು ಭಯಂಕರವಾದಂತಹ ಒಂದು ಕಂಟೇಜಿಯಸ್ ಅಂತ ಒಂದು ಕಾಯಿಲೆ ಇಟ್ಕೊಂಡು ಈಕೆ ಇನ್ನೊಬ್ಬರ ಸಂಪರ್ಕದಲ್ಲಿ ಬಂದ್ರೆ ಏನೇ ಪ್ರೊಟೆಕ್ಷನ್ ತಗೊಂಡ್ ಬಂದ್ರು ಸಹ ಇದು ಡೇಂಜರಸ್. ಅದು 5 ವರ್ಷಗಳ ಕಾಲ ಇದ್ದಾಗ ಬಂದಿಲ್ಲ ಅಂತ ಹೇಳಿದ್ರೆ ಅದು ಒಂದು ಮೇಜರ್ ಆರ್ಗ್ಯುಮೆಂಟ್ ಆಗುತ್ತೆ. ಆದ್ರೆ ಈಗ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರುವಂತ ವಿಷಯ ಆಯ್ತಾ, ಇಲ್ಲಿ ಎವಿಡೆನ್ಸ್ ವ್ಯಾಲ್ಯೂಸು, ಇಲ್ಲಿರತಕ್ಕಂಥ ವಿಟ್ನೆಸ್ಗಳು, ಇಲ್ಲಿರತಕ್ಕಂಥ ಬೇರೆ ಬೇರೆ ಪ್ರೆಷರ್ಸು, ಅದೆಲ್ಲ ಸುಮಾರಿದಾಗಿ ಇತ್ಯರ್ಥನೇ ಆಗೋದಿಲ್ಲ. ನಾನು ನಿತ್ಯಾನಂದ ಪೀಠದಲ್ಲಿ ನಿತ್ಯಾನಂದ ಅವ್ರನ್ನ ಮೀಟ್ ಮಾಡಿದಾಗ ಆತಂದು ಕೆಲವು ಥಾಟ್ಸ್ ಅವರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಮೀಟ್ ಮಾಡಿದಾಗ ಅವರು ಕೆಲವು ಥಾಟ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಕೇಸ್ ಬಗ್ಗೆ ಅಲ್ಲ, ಅವ್ರ ಥಾಟ್ಸ್. ಆ ಥಾಟ್ಸ್ ಏನು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ 1 ಲಕ್ಷ ಸನ್ಯಾಸಿಗಳನ್ನ ಅವರು ತಯಾರು ಮಾಡ್ಬೇಕು ಅನ್ನೋದು ಅವ್ರ ಥಾಟ್. ಹಿಂದೂಯಿಸಂ ಬೆಳೆಸ್ಬೇಕು ಅನ್ನೋದು, ಹಿಂದೂಯಿಸಂನ ಬೆಳೆಸ್ಬೇಕು, ಉದ್ಧಾರ ಮಾಡ್ಬೇಕು, ಅರ್ಥ ಆಗೋ ತರ ಮಾಡ್ಬೇಕು, ಮತ್ತೆ ಕ್ಯಾಸ್ಟಿಸಂನ ತೆಗೆದಾಕ್ಬೇಕು, ಜಾತಿ ಇರಬಾರ್ದು. ನಮ್ ಧರ್ಮ ಹೆಂಗಿದೆ, ಮೂಲಭೂತವಾಗಿ ಏನಿದೆ ಧರ್ಮ, ಆ ಧರ್ಮ ಇರಬೇಕು ಅನ್ನೋದ್ರದ್ದು ಅವ್ರದ್ದು ಥಾಟ್ ಪ್ರೊಸೆಸ್ ಇತ್ತು. ಅದಕ್ಕೆ ಏನಕ್ಕೋಸ್ಕರ 1 ಲಕ್ಷ ಜನ ಸನ್ಯಾಸಿಗಳು ಅಂದ್ರೆ, 1 ಲಕ್ಷ ಜನ ಸನ್ಯಾಸಿಗಳಿದ್ರೆ ಮಾತ್ರ ದೇಶದ ಉದ್ದಗಲಕ್ಕೂ ಹೋಗಿ ಎಲ್ಲಾ ಕಡೆ ವ್ಯಾಪಿಸ್ಕೊಂಡು ಸನ್ಯಾಸಿಗಳೇ ನಮ್ಮ ದೇಶನ. ಇವಾಗ ಸ್ವಾಮಿ ವಿವೇಕಾನಂದ ಬಗ್ಗೆ ಅವ್ರು ಹೇಳೋರು. ಸ್ವಾಮಿ ವಿವೇಕಾನಂದ ಇಸ್ ಎ ಮಾಂಕ್. ಅವ್ರು ಇಲ್ಲ ಅಂದ್ರೆ ನಮ್ಮ ದೇಶ, ನಮ್ಮ ಧರ್ಮ ಈ ರೀತಿ ಇರ್ತಾ ಇಲ್ಲ. ಸೊ ಆ ಕಾರಣದಿಂದ ಅವ್ರ ಮನಸ್ಸಲ್ಲಿ ಅದಿತ್ತು, ಆಯ್ತಾ, ಆನೆಸ್ಟ್ ಆಗಿ ಮಾಡ್ಬೇಕು ಅಂತ ಇತ್ತು ಅಂತ ಅವರು ನನ್ನ ಹತ್ರ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ, ಅದ್ರ ಪ್ರಕಾರ ಅವರು ಅಲ್ಲಿ ಗುರುಕುಲ ನಡೆಸ್ತಾ ಇದ್ರು. ಆ ಗುರುಕುಲದಲ್ಲಿ ನಾನ್ ನೋಡ್ದಂಗೆ ಒಂದು 150 ಇಂದ 170 ಜನ ಮಕ್ಕಳು, 6 ವರ್ಷದಿಂದ ಒಂದು 12-13 ವರ್ಷದವರೆಗೂ. ಈಗ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಗುರುಕುಲ ನಡೆಸಿದ್ರು, 6 ವರ್ಷದಿಂದ 15 ವರ್ಷದವರೆಗೂ ಹುಡುಗರು ಇದ್ರು ಅಂತ. ಹುಡುಗಿರು ಇಬ್ರು ಸಣ್ಣ ಹುಡುಗರನ್ನ ತಗೊಂಡ್ಬಂದು ಈ ತರ ಗುರುಕುಲ ಅಂತ ಸೇರಿಸ್ಬಿಟ್ರೆ, ಅಫ್ಕೋರ್ಸ್ ಕೆಲವರು ಸಂಸ್ಕೃತ ವಿದ್ಯಾಲಯಗಳಿದಾವೆ, ಸಂಸ್ಕೃತ ಕಲಿತಾರೆ, ಅದರಿಂದ ಮುಂದಕ್ಕೆ ಏನು ಬ್ರಾಹ್ಮಣಿಕೆ ಬೆಳೆಯುತ್ತೆ, ಇನ್ನೊಂದು ಬೆಳೆಯುತ್ತೆ ಅನ್ನೋ ಒಂದು ವಾದ ಇದೆ, ಇನ್ನೊಂದಿದೆ. ಬಟ್ ಅವರ ಎಜುಕೇಶನ್ ಮತ್ತೆ ಈ ತರ ಒಂದು ಗುರುಕುಲಗಳಿಗೆ ತಗೊಂಡೋಗಿ ಹಾಕ್ಬಿಟ್ಟೆ ಹುಡುಗನ. ಆಗಿನ ಕಾಲ ಇತ್ತು, ಗುರುಕುಲಗಳಲ್ಲೆಲ್ಲ ಹಾಕ್ತಾ ಇದ್ರು. ನಾವು ಕೇಳಿದೀವಿ ಅಷ್ಟೇ, ಶತಮಾನಗಳ ಹಿಂದೆ ಕೇಳಿದೀವಿ. ಅವಾಗ ಯಾವ್ದು ಯೂನಿವರ್ಸಿಟಿಗಳಿರ್ಲಿಲ್ಲ, ಇನ್ನೊಂದಿರ್ಲಿಲ್ಲ. ಹೌದು. ಇವತ್ತಿನ ಒಂದು ವಿದ್ಯಾಭ್ಯಾಸ ಏನ್ ನಡೀತಾ ಇದೆ, ಇವತ್ತಿನ ಜನರೇಷನ್ ಏನಿದೆ, ಇವತ್ತಿನ ಜನರೇಷನ್ ವ್ಯಾಪ್ತಿನಲ್ಲಿ ಸೊ ಈ ರೀತಿ ಚಿಕ್ಕ ಮಕ್ಕಳನ್ನ ತಗೊಂಬಂದು ಅಲ್ಲಿ ಒಂಥರ ಬಂದಿಖಾನಲ್ಲಿ ಇಟ್ಕೊಂಡ್ರೆ, ಸೊ ಅವ್ರು ಅಲ್ಲಿ ಏನು ವಿದ್ಯಾಭ್ಯಾಸ ಹೇಳ್ಕೊಡ್ತಿದ್ರು ಮಕ್ಕಳಿಗೆ, ಏನು ನಿಮ್ಮ ಗಮನಕ್ಕೆ? ಒಳ್ಳೆ ಪ್ರಶ್ನೆ ಇದು. ಬಂದಿಖಾನೆ ಅಂತ ಏನಿಲ್ಲ. ಬಂದಿಖಾನೆ ಅಂತ ನೀವು, ಅದು ನಿಮ್ ಪರ್ಸೆಪ್ಷನ್. ನಾನು ನೋಡಿರೋದನ್ನ ನಿಮ್ಗೆ ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಗ ಅಲ್ಲಿ ನಾನು ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂದ್ರೆ, ಅದು ಒಂದು ಈ ಕಾನೂನು ಸಲಹೆ ಕೊಡೋದಕ್ಕೋಸ್ಕರ ಹೋಗಿದ್ದೆ. ಇದು ಏನಾಗುತ್ತೆ, ಈ ಮಕ್ಕಳಿಗೆ ಅವ್ರಿಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ಇದೆ ನಮ್ಮ ದೇಶದಲ್ಲಿ. ಅದ್ರ ಪ್ರಕಾರ ಮಕ್ಕಳನ್ನ ಯಾವುದೇ ರೀತಿಯಾದ ವಿದ್ಯಾಭ್ಯಾಸ ಕೊಡ್ಬೇಕಾಗಿರೋದು ಕಂಪಲ್ಸರಿ ರೈಟ್ ಟು ಎಜುಕೇಶನ್ ಅಂದ್ರೆ ಅವ್ರಿಗೆ ಕೊಡ್ಲೇಬೇಕು ಅಂತ ಒಂದು ಕಾನೂನು ನಮ್ಮಲ್ಲಿದೆ. ತುಂಬಾ ಒಳ್ಳೆ ಕಾನೂನು ಅದು. ಸೊ ಈಗ ನೀವ್ ಹೇಳಿತರ, ಈಗ ಇವ್ರನ್ನ ಮಕ್ಕಳನ್ನ ತಗೊಂಡ್ಬಿಟ್ಟು 6 ವರ್ಷದಿಂದ 15 ವರ್ಷದಲ್ಲಿರ್ತಕ್ಕ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ನೀವ್ ಹೇಳಿತರ ಒಂದು ಜಾಗದಲ್ಲಿ ಹಾಕಿ ಗುರುಕುಲ ಅಂತ ಹೇಳಿ ಬರೀ ಅವ್ರಿಗೆ ಧಾರ್ಮಿಕವಾದಂತ ಬರೀ ಒಂದು ಇದನ್ನ ತಿಳಿಸ್ಕೊಟ್ರೆ ಅದು ಹೆಂಗಾಗತ್ತೆ ಅಂತ ಹೇಳಿದ್ರಿ. ಇದಕ್ಕೆ ಈ 150-170 ಜನ ಮಕ್ಕಳೇನಿದ್ರು ಅದರಲ್ಲಿ ಗಂಡು ಹೆಣ್ಣು ಇಬ್ರು ಈ ವಯಸ್ಸಲ್ಲಿ 6 ವರ್ಷದಿಂದ ಒಂದು 15 ವರ್ಷದವರೆಗೂ ಪ್ರತಿಯೊಬ್ಬರು ಮಕ್ಕಳು ಬಂದ್ಬಿಟ್ಟು ಒಳ್ಳೆ ದೊಡ್ಡ ಮನೆಗಳಿಂದ ಬಂದಂತವ್ರು, ಮತ್ತೆ ಹಂಬಲ್ ಇದರಿಂದ ಬಂದಂತವ್ರು, ಅಂದ್ರೆ ನಾನಾ ಕಡೆಯಿಂದ ಕ್ರಾಸ್ ಸೆಕ್ಷನ್ ಫ್ಯಾಮಿಲೀಸ್ ಇಂದ ಬಂದಂತವ್ರು. ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಇರ್ತಾ ಇದ್ರು, ಮತ್ತೆ ತುಂಬಾ ಬಡವ್ರ ಮಕ್ಕಳು ಇರ್ತಾ ಇದ್ರು,
ಮತ್ತೆ ಈ ವೇದಿಕ್ ಪರಂಪರೆಯಿಂದ ಬಂದಿರುವಂತ ಮಕ್ಕಳು ಬಂದಿರ್ತಾ ಇದ್ರು. ಎಲ್ಲ ಈ ರೀತಿ ಮಕ್ಕಳು ಇರ್ತಾ ಇದ್ರು. ಅವ್ರಿಗೆ ಕಚ್ಚೆ ಪಂಚೆ ಮಕ್ಕಳಿಗೆ ಅವ್ರದ್ದು ಯೂನಿಫಾರ್ಮ್ ಕೊಟ್ಟು ಅಲ್ಲಿ ಬೆಳೆಸರು. ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀನಿ, ಒಂದು ಕೇಸ್ ಸಂಬಂಧವಾಗಿ ಅವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ ಮಕ್ಕಳಿಗೆ. ಆ ಮಕ್ಕಳು ಬಂದ್ಬಿಟ್ಟು 6 ವರ್ಷದ ಮಗು ಯಾವ ರೀತಿ ಅವರು ಅಲ್ಲಿ ಅವ್ರನ್ನ ಬೆಳೆಸಿರ್ತಾರೆ ಅಂದ್ರೆ, 6 ವರ್ಷದ ಮಗು ಬಂದ್ಬಿಟ್ಟು ಸೆಕೆಂಡ್ ಇಯರ್ PUC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬಿಡ್ತಾನೆ. ಆ ರೀತಿಯಾದಂತ ಒಂದು ಕಾಂಪ್ರಹೆನ್ಸಿವ್ ಎಜುಕೇಶನ್ ಆ ವಯಸ್ಸಿಗೆ 6 ವರ್ಷಕ್ಕೆ ಅವನು ಒಂದು PUC ಅಥವಾ ಒಂದು ಗ್ರಾಜುಯೇಷನ್ ಎಕ್ಸಾಮ್ ಬರೆಯೋಷ್ಟು ಕೇಪಬಲ್ ಆಗಿರ್ತಾನೆ ಅವನು. ಅದು ನಾನು ಕ್ವಶನ್ಸ್ ಕೇಳ್ತಾ ಇದ್ದೆ ಅವ್ರಿಗೆ. ಕ್ವಶನ್ಸ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡೋರು ಅವರು. ನಮ್ ದೇಶದ ಸಂವಿಧಾನ ಏನು ಹೇಳೋರು. ಚಿಕ್ಕ ಮಕ್ಕಳು ನಮ್ ಧರ್ಮದ ಬಗ್ಗೆ ಅಲ್ಲಿ ಹೇಳೋ ಅವಶ್ಯಕತೆ ಅಲ್ಲಿ ಹೇಳ್ಕೊಡ್ತಾ ಇದ್ರು. ಅದ್ರ ಜೊತೆಗೆ ನಮ್ ಸಂವಿಧಾನ ಏನು, ನಮ್ ಕಾನೂನು ಏನು, ಮತ್ತೆ ಇವಾಗ SSLC ಎಷ್ಟೋ ಜನ ಮಕ್ಕಳು SSLC ಬರೆದು 7 ವರ್ಷಕ್ಕೆಲ್ಲ ಪಾಸ್ ಆಗುವಂತ ಪರಿಸ್ಥಿತಿನಲ್ಲಿ ಇದ್ರು. ನೀವೇನ್ ಕ್ವಶನ್ಸ್ ಕೇಳಿದ್ರು, ಸೈನ್ಸ್ ಕೇಳಿದ್ರೆ ಹೇಳೋರು, ಮ್ಯಾಥ್ಸ್ ಕೇಳಿದ್ರೆ ಹೇಳೋರು, ಫಿಸಿಕ್ಸ್ ಕೇಳಿದ್ರೆ ಹೇಳೋರು, ಬಯಾಲಜಿ ಕೇಳಿದ್ರೆ ಹೇಳೋರು. ನಿಮ್ಗೆ ಯಾವುದೇ ಈ ಕಾನ್ವೆಂಟ್ಗಳಲ್ಲಿ ಅಥವಾ ಈಗಿರ್ತಕ್ಕಂಥ ಅದಕ್ಕಿಂತ ಅವ್ರು ಪ್ರಭಾವಶಾಲಿಗಳಾಗಿ ಆ ರೀತಿ ತಯಾರು ಮಾಡ್ತಾ ಇದ್ರು. ಆ ಕಾರಣದಿಂದ ಅವ್ರನ್ನ ಕ್ಯಾಪ್ಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇಟ್ಟು ಈ ಸಮಾಜದಿಂದ ದೂರ ತಗೊಂಡೋಗ್ತಾ ಇದಾರೆ ಅನ್ನೋದೇನು ಇರ್ತಾ ಇರ್ಲಿಲ್ಲ. ಈ ಮಾಡರ್ನ್ ಜಗತ್ತೇನಿದೆ ನಮ್ದು, ಅದಕ್ಕೆ ತಕ್ಕಂಗೆ ಅವರು ಈ ವಿದ್ಯಾಭ್ಯಾಸನೂ ಹೇಳ್ಕೊಡ್ತಾ ಇದ್ರು. ಅದಲ್ದಂಗೆ ಧಾರ್ಮಿಕವಾಗಿ ಅವ್ರಿಗೆ ಶಕ್ತಿಶಾಲಿಯಾಗಿ ಮಾಡ್ತಾ ಇದ್ರು. ಧಾರ್ಮಿಕವಾಗಿ ಅಂದ್ರೆ ಎಲ್ಲ ನಾನ್ ನೋಡಿರ್ತಾನೆ. ಈ ಸ್ವಾಮಿ ನಿತ್ಯಾನಂದ ಏನಿದ್ದಾರೆ, ಈತ ಬಂದ್ಬಿಟ್ಟು ವೇದಿಕ್ ಎಲ್ಲ 4 ವೇದನ ಕುಡಿದು ಬಿಟ್ಟಿದ್ರು ಹಂಗೇನೆ. ಹಾಗೆ ನಾನು ಹೇಳ್ತಾ ಇಲ್ಲ, ಅವರು ಸರ್ಮನ್ಸು ಆ ರೀತಿ ಸರ್ಮನ್ಸು ಹೇಳ್ತಾ ಇದ್ರು. ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಈ ಅಗಮ ಶಾಸ್ತ್ರ ಎಲ್ಲ ಪ್ರತಿಯೊಂದರಲ್ಲೂ ಪರಿಣಿತಿ ಹೊಂದ್ಬಿಟ್ಟಿದ್ರು. ಆಮೇಲೆ ಆತ ನಾನ್ ನೋಡ್ದಂಗೆ ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡ್ತಿದ್ರು. ಹೌದೌದು, ನಿರರ್ಗಳವಾಗಿ ಮಾತಾಡೋದು. ಅವು ಏನು ಒಳ್ಳೆ ಎಜುಕೇಶನ್ ಇತ್ತ ಆತಂಗೆ? ಇಲ್ಲ ಎಜುಕೇಶನ್ ಅದೇ ಒಂದು ಆಶ್ಚರ್ಯ. ಎಜುಕೇಶನ್ ಇದ್ದಂಗೆ ನನ್ಗೆ ಅನ್ಸಿಲ್ಲ. ಎಜುಕೇಶನ್ ಇದ್ರೆ ಸರ್ಟಿಫಿಕೇಟ್ಸ್ ಇರ್ಬೇಕಲ್ಲ. ಅವ್ರದ್ದು ಬೇರೆ ಎಲ್ಲ ಹೆಲ್ತ್ ರೆಕಾರ್ಡ್ಸ್, ಅವ್ರದ್ದೆಲ್ಲ ಪೂರ್ತಿ ರೆಕಾರ್ಡ್ಸ್ ಇಲ್ಲೇ ಇದೆ. ಅವ್ರದ್ದು ಎಜುಕೇಶನ್ ರೆಕಾರ್ಡ್ಸ್ ನನ್ನ ಹತ್ರ ಇಲ್ಲ. ನನ್ಗೆ ಆ ರೀತಿ ಏನೋ ಅವ್ರು ಎಲ್ಲೂ ಹೇಳ್ಕೊಂಡು ಇಲ್ಲ. ನಾನು ಇದನ್ನ ಮಾಡಿದ್ದೀನಿ ಅಂತ ಹೇಳಿ 2001 ನಾನು ಮೀಟ್ ಮಾಡಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಆ ವ್ಯಕ್ತಿ ಬಹಳ ಸಾಧಾರಣದಲ್ಲಿ ಸಾಧಾರಣ ಮನುಷ್ಯನ ತರ ಒಬ್ಬ ಹುಡುಗನ್ ತರ ಕಾಣಿಸಿದ್ರು ನಂಗೆ. ನಾನು ನನ್ನ ಒಂದು ಅಬ್ಸರ್ವೇಷನ್ಗೆ ಯಾವುದೇ ಇಂಗ್ಲಿಷು ಒಂದು ವರ್ಡು ಮಾತಾಡಿದ ನನ್ನ ಜೊತೆ ತಮಿಳಲ್ಲಿ ಮಾತಾಡೋರು. ಆಮೇಲೆ ಅದು ಅವ್ರು ಮಾತಾಡುವಾಗ ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡೋರು. ಸುಮಾರು ಸ್ಪೀಚಸ್ ಹೌದು ಇದ್ರಲ್ಲಿ ನಂಗೆ ಅದೇ ನೀವು ಹತ್ತಿರದಿಂದ ನೋಡಿರೋದ್ರಿಂದ ನಿಮ್ಗೆ ಪ್ರಶ್ನೆ ಕೇಳಿದೆ. ಹೌದು, ಆಗ ಅವ್ರು ಹೇಳೋರು. ಅಲ್ಲಿ ನನ್ನ ಕರ್ಕೊಂಡೋಗಿ ನಾನು ಹೋದ್ರೆ ಅಲ್ಲಿ ನನ್ನ ಕರ್ಕೊಂಡೋಗಿ ಅವ್ರ ಇಡೀ ಆಶ್ರಮ ಸುತ್ಸಿ, ಇವಾಗ ನಿಮ್ಮ ತೋಟನ ಹೇಗೆ ಸುತ್ಸಿ ಕರ್ಕೊಂಡ್ ಬಂದ್ರೆ ಆ ರೀತಿ ಅವ್ರ ಆಶ್ರಮನ ಕರ್ಕೊಂಡೋಗಿ ಅಲ್ಲಿ ಎಲ್ಲ ತೋರ್ಸ್ಕೊಂಡ್ ಬರೋರು. ಏನೇನ್ ಡಿಪಾರ್ಟ್ಮೆಂಟ್ಸ್ ಇತ್ತು ಅಂದ್ರೆ, ಒಂದ್ ಕಡೆ ಬಂದು ಈ ವಿಗ್ರಹಗಳು ನಮ್ಮ ಕೆತ್ತನೆ ಮಾಡುವಂತ ಒಂದು 15-20 ಜನನ್ನ ಕಂಟಿನ್ಯೂಸ್ ಕೆಲಸಗಳು ಕೆತ್ತುತ್ತಾ ಇರೋರು. ಅವ್ರು ಅದ್ರಲ್ಲಿ ನಿಪುಣರು. ದೊಡ್ಡ ಕುದುರೆಗಳು, ಏನು ಒಂದು 8 ಅಡಿ ಕುದುರೆಗಳು, ಅಂದ್ರೆ ನಮ್ದು ಹಳೆ ಕಾಲದಲ್ಲಿ ರಾಜರು ಯಾವ ರೀತಿ ಇತ್ತಲ್ಲ ಆ ರೀತಿ ಕುದುರೆಗಳು ಸಾಕಿದ್ರು. ಹಸುಗಳು ಅದು ಅಷ್ಟೇ, ಅದಕ್ಕೆ ಈಕ್ವಲ್ ಆಗಿ 6 ಅಡಿ 7 ಅಡಿ 8 ಅಡಿ ಎಲ್ಲ ದೇಶಿ ತಳಿಗಳನ್ನ ಸಾಕಿದ್ರು. ಪ್ರತಿಯೊಂದನ್ನು ಅವ್ರು ಏನ್ ಮಾಡ್ತಾ ಇದ್ರು ಎಲ್ಲ ಬಂದ್ಬಿಟ್ಟು ಧಾರ್ಮಿಕವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡೋರು. ನಾನು ಹೋದಾಗ ಅಂದ್ರೆ ನಾನು ಅವರೇ ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಇಲ್ಲಿಂದ ನಮ್ ದೇಶ ಬಿಟ್ಟು ಹೋಗಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಕಾರಣಗಳು ಏನಿರ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಈ ಆರ್ತಿ ರಾವ್ ಪ್ರೊಫೆಷನ್ ಏನು ನಿಮ್ಗೇನಾದ್ರು ಗೊತ್ತಾ? ಅವರು ಇಲ್ಲಿ ಬಂದು 5 ವರ್ಷ 6 ವರ್ಷ ಇಲ್ಲಿದ್ದೆ, ನನ್ನ ಅವರು ಕೂಡ ಹಾಕಿ ಪ್ರತಿದಿನ ರೇಪ್ ಮಾಡ್ತಿದ್ರು ಅಂತಾರೆ. ನೀವು ಆಮೇಲೆ US ಕೋರ್ಟ್ ಅಲ್ಲಿ ಅವ್ರ ಬಗ್ಗೆ ಪ್ರೂವ್ ಆಗಿದೆ, ಅವ್ರಿಗೆ ಕಾಯಿಲೆ ಇತ್ತು ಅಂತಾರೆ. ಆ ಕಾಯಿಲೆ ಇತ್ತು ಅಂತ ಪ್ರೂವ್ ಆಗಿದ್ದೇನೆ. ಆತ 5 ವರ್ಷ ನಿರಂತರವಾಗಿ ಆಕೆನ ನೀವು ಹೇಳಿದಾಗೆ ಆ ಕಾಯಿಲೆ ಬಗ್ಗೆ ಹರ್ಪಿಸ್, ಯಾವ್ದೋ ಒಂದು ಹರ್ಪಿಸ್ ಅಂತ ಹೇಳಿದ್ರಲ್ಲ, ಆ ಕಾಯಿಲೆ ಬಗ್ಗೆ ಅಲ್ಲಿ ಟಚ್ ಮಾಡ್ಕೊಂಡು ನೀವು ಅದನ್ನ ನೀವೆಲ್ಲರೂ ಟಚ್ ಮಾಡ್ಕೊಂಡ್ರೆ ಅದು ಅಲ್ಲಿ ಹಬ್ಬ ಬಿಡುತ್ತೆ ಅನ್ನೋವಾಗ ಈತ ಆಕೆಯ ಸಂಪರ್ಕದಲ್ಲಿ 5 ವರ್ಷ ಇದ್ದ ಅಂದ್ರೆ ಈತನಿಗೂ ಆ ಕಾಯಿಲೆ ಬರ್ಬೇಕಾಗಿತ್ತು ಒಂದು. ಆಮೇಲೆ ಆಕೆ ಏನ್ ವ್ಯವಹಾರ ಮಾಡ್ತಾರೆ 5 ವರ್ಷ ಇಲ್ಲಿದ್ದು? ಆಕೆ US ಕೋರ್ಟ್ ಅಲ್ಲಿ ಏನ್ ಹೇಳಿದಾರೆ ಆಕೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮ್ಗೆ.
US ಕೋರ್ಟಲ್ಲಿ ಯಾಕೆ ಕೊಡ್ಬೇಕಾದ್ರೆ ಇದು ಡಿಕ್ಲರೇಷನ್ ಕೊಡ್ಬೇಕಾದ್ರೆ ಹೋಮ್ ಮೇಕರ್ ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ ರೆಕಾರ್ಡ್ಸ್ ಅಲ್ಲೂ ಅಷ್ಟೇ, ಹೋಮ್ ಮೇಕರ್ ಯಾವ ಮದ್ವೆ ಆಗಿದೆ, ಗಂಡನ ಜೊತೆ ಇದ್ದಾಳಕ್ಕೆ ಅಷ್ಟೇ ಅಷ್ಟೇ, ದಟ್ ಈಸ್ ಆಲ್. ಬೇರೆ ಏನು ಪ್ರೊಫೆಷನ್ ಏನಿಲ್ಲ ಇಲ್ಲ. ಆ ರೀತಿ. ಆಮೇಲೆ ಪರ್ಟಿಕ್ಯುಲರ್ ಆಗಿ ನೀವು ನಿತ್ಯಾನಂದ ಅವರ ಆಶ್ರಮಕ್ಕೆ ಯಾವ್ದಾದ್ರು ಕೇಸ್ ಹ್ಯಾಂಡಲ್ ಮಾಡಿದ್ರ? ಅದೇ ಈ ಏನಾಗೋದು ಆಗ ಇದ್ಮೇಲೆ ಬೇರೆ 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 ಕಡೆಯಿಂದ ಈ ಆಶ್ರಮದ ಮೇಲೆ ಪ್ರೆಷರ್ ಬೀಳ್ತಾ ಇದ್ದಂತೂ ನಿಜ. ದೊಡ್ಡ ದೊಡ್ಡವ್ರ ಕಡೆಯಿಂದ. ಆಗ ಬಿಜೆಪಿ ರೂಲಿಂಗ್. ಹೌದು. ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಇವ್ರದ್ದು ಆಶ್ರಮ ಬಂದು ಆ ಕಡೆ ಮುತ್ತಪ್ಪರಾಯ ಅವ್ರದ್ದು ತೋಟ, ಈ ಕಡೆ ಇವ್ರದ್ದು ಆಶ್ರಮ. ಅವ್ರದಿಂದ ಇವ್ರಿಗೇನು ತೊಂದರೆ ಆಗ್ತಾ ಇರ್ಲಿಲ್ಲ. ಇವ್ರಿಗೆ ಏನ್ ತೊಂದರೆ ಆಗ್ತಾ ಇರಲಿಲ್ಲ. ಚೆನ್ನಾಗಿದ್ರು ಇವ್ರು. ನನ್ಗೆ ಗೊತ್ತಿರೋ ಎಷ್ಟು ಎಕರೆ ಇತ್ತು ಇವ್ರದ್ದು ವಿಸ್ತೀರ್ಣ ಗೊತ್ತಿಲ್ಲ ನನಗೆ ಅಷ್ಟು. ದೊಡ್ಡ ಜಾಗ, ತುಂಬಾ ದೊಡ್ಡ ಜಾಗ ಬಿಡುತ್ತಿದೆ. ಎಲ್ಲದಕ್ಕೂ ಇತ್ತು. ಅವ್ರು ನಾನು ಹೇಳ್ತಾ ಇದ್ದೇನಲ್ಲ, ಎಲ್ಲ ಏನು ಒಂದು 20-25 ಡಿಪಾರ್ಟ್ಮೆಂಟ್ಗಳು ಬೇರೆ. ಒಂದು ವೇದಿಕ್ ಡಿಪಾರ್ಟ್ಮೆಂಟು ಆಯ್ತಾ, ಅನ್ನದಾನಗಳು ನಡೆಯೋದು, ಮತ್ತೆ ಅಲ್ಲೇ ಹಣ್ಣು ಹಂಪಲುಗಳು ಬೆಳೆಸೋರು, ಈ ಕುದುರೆ, ಹಸು, ಈ ದೇಶೀಯ ತಳಿಗಳನ್ನ ಸಾಕೋರು, ವಿಗ್ರಹಗಳು ಮಾಡೋರು, ಬೇರೆ ಬೇರೆ ದೇವಸ್ಥಾನ ಕಟ್ಸಿರೋರು, ಮತ್ತೆ ಈ ಕೋಚಿಂಗ್ ಸೆಂಟರ್ಸ್ ಇರೋದು, ಗುರುಕುಲಗಳು ಇರೋದು ಅಂತ ಲೆಕ್ಕ ಹಾಕೊಳ್ಳಿ. ಒಂದು 25 ಎಕರೆ ಇದ್ದಿರ್ಬಹುದು ಅಂತ ಅನ್ಸತ್ತೆ. ಇದು ಅಂದಾಜು ಅಷ್ಟೇ. ಕೇಳಿದ್ದು 30 ಎಕರೆ ಇರ್ಬೋದು. ಇರ್ಬೋದು ಅಷ್ಟೇ. ಯಾಕೆ ಕೇಳಿದೆ ಅಂದ್ರೆ, ನೀವು ಅವ್ರ ಜೊತೆಗೆ ಒಡನಾಟ ಇದ್ದು ಅವ್ರ ಕೇಸ್ ಹ್ಯಾಂಡಲ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ನಾನು ಹ್ಯಾಂಡಲ್ ಮಾಡೋ ಕೇಸಸ್ ಅಂದ್ರೆ ಈ ತರ ಲೀಗಲ್ ಅಡ್ವೈಸ್ಗಳು ಅಷ್ಟೇ. ಈ ಕೇಸು, ಈ ಆರ್ತಿರಾವ್ ಅವ್ರ ಕೇಸು ನಾನು ಹ್ಯಾಂಡಲ್ ಮಾಡಿಲ್ಲ, ನನ್ನ ಹತ್ರ ಬಂತು. ಅದಾದ್ಮೇಲೆ ನಮ್ ಬೆಂಗಳೂರಲ್ಲಿ ಒಬ್ರು ಹೆಸರಾಂತ ವಕೀಲರು ಅವ್ರು ಸುಪ್ರೀಂ ಕೋರ್ಟ್ ಅಲ್ಲೂ ಅಪೇರ್ ಆಗ್ತಾರೆ. ಅವ್ರ ಹತ್ರ ಹೋಯ್ತು ಈ ಕೇಸು. ಅವ್ರ ಹತ್ರ ಹೋಯ್ತು. ಅವರೇ ಹ್ಯಾಂಡಲ್ ಮಾಡಿದ್ರೆ ಇಷ್ಟೊತ್ತಿಗೆ ಇತ್ಯರ್ಥ ಆಗಿರೋದೇನೋ. ಆಯ್ತಾ, ಅವ್ರು ಏನೋ ಕಾರಣಾಂತರದಿಂದ ಅವ್ರು ಹ್ಯಾಂಡಲ್ ಮಾಡಿಲ್ಲ, ಇದು ಅದು ಬೇರೆ ಅವ್ರ ಹತ್ರ ಹೋಯ್ತು. ಆಮೇಲೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಕೇಸ್ ಇಸ್ ಗೋಯಿಂಗ್ ಆನ್ ಅಂದ್ರೆ he has fled the country. ನಮ್ ಕಾನೂನು ಪ್ರಕಾರ ನಿತ್ಯಾನಂದ ದೇಶದಿಂದ ತಪ್ಪಿಸ್ಕೊಂಡು ನಮ್ ಕಾನೂನು ವಿರುದ್ಧವಾಗಿ ಹೊರಟೋಗಿದ್ದಾನೆ ಅಂತ ಹೇಳಿ ರೆಡ್ ಅಲರ್ಟ್ ಅಂತ ಏನ್ ಹೇಳ್ತಾರಲ್ಲ, ಆ ರೀತಿ ಬೇಕಾಗಿದ್ದಾನೆ. ಕಾನೂನು ಪ್ರಕಾರ ಇಲ್ಲಿ ಬೇಕಾಗಿದ್ದಾನೆ. ಬಟ್ ಆತ ಪಬ್ಲಿಕ್ ಆಗಿ ಯಾವ್ದೋ ಇದ್ರಲ್ಲಿ ಇದ್ದಾನೆ, ನಾನು ಯಾವ್ದೋ ಕಂಟ್ರಿನಲ್ಲಿ ಇದೆ ಅಂತ ಹೋಗಿ ಅರೆಸ್ಟ್ ಮಾಡಕ್ ಆಗಲ್ವಾ? ಅದನ್ನೇ ಹೇಳ್ತಾರದು. ಎಷ್ಟೊಂದು ನಮ್ದು ಲೋಪದೋಷಗಳು ಇರ್ತವೆ, ಇದರಲ್ಲಿ ಲೋಪದೋಷಗಳು ಇದೆ. ನೀವು ಹೇಳಿದ್ದು ನಿಜ. ಇಸ್ರೇಲ್ ಅಲ್ಲಿ ಆ ರೀತಿ ಏನಾದ್ರಾಗಿದ್ರೆ ಕರ್ಕೊಂಡ್ಬಿಟ್ರು ಅವರು. ಅಮೆರಿಕಾದಲ್ಲಿ ಆಗಿದ್ರೆ ಕರ್ಕೊಂಡ್ಬಿಟ್ರು ಅವರು. ಮಾಡ್ಕೊಂಡು ಕರ್ಕೊಂಡ್ಬಿಟ್ರು ಅವರು. ಆದ್ರೆ ಯಾವ ಕಾರಣದಿಂದ ಆತ ಅಲ್ಲಿ ಇದ್ದಾನೆ ಅನ್ನೋದು ಅದು ನನಗೆ ಗೊತ್ತಿಲ್ಲ. ಆತ ನನ್ನ ಹತ್ರ ಏನ್ ಹೇಳ್ತಾ ಇದ್ದು, ಅಲ್ಲಿ ಎಲ್ಲಾರ್ಗು ಸೇರಿಸಿ ಅವ್ರು ಸರ್ಮನ್ಸ್ ಹೇಳ್ಬೇಕಾದ್ರೆ ಆತ ಏನ್ ಹೇಳ್ತಾ ಇದ್ರು, ಒಂದ್ರಲ್ಲಿ ಆತನೇ ಹೇಳಿದ್ದಾರೆ, ಈ ಕೇಸ್ ಆಗಿದೆ ನನ್ನ ಮೇಲೆ, ನನ್ಗೂ ಗೊತ್ತು ನಾನು ನಿರಪರಾಧಿ ಅಂತ, ಕೋರ್ಟ್ ಅವ್ರಿಗೂ ಗೊತ್ತು ನಾನು ನಿರಪರಾಧಿ ಅಂತ, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇದೆ. ಆರೋಪ ಮಾಡಿದಾಳಲ್ಲ ಆಕೆಗೂ ಗೊತ್ತು ನಾನು ನಿರಪರಾಧಿ ಅಂತ. ಆದ್ರೆ ನಾನು ನಿರಪರಾಧಿ ಅಂತ ನಿರ್ಧಾರ ಆಗೋದು 20 ವರ್ಷ ಆದ್ಮೇಲೆ. ನಾನೇನೋ ಒಂದು ನನ್ನ ಧರ್ಮನ ನಾನು ಬೆಳೆಸ್ಬೇಕು, ನನ್ನ ಧರ್ಮನ ನಾನು ಉದ್ಧಾರ ಮಾಡ್ಬೇಕು, ನನ್ನ ಧರ್ಮನ ಇಡೀ ವಿಶ್ವವ್ಯಾಪಿ ಮಾಡ್ಬೇಕು ಅನ್ನೋದು ಧ್ಯೇಯ ಇಟ್ಕೊಂಡು ನಾನು ಬಂದಿದ್ದೀನಿ. ನನಗೆ ಸಮಯ ಕಡಿಮೆ ಇದೆ. ನಾನು 20 ವರ್ಷ ಇದರಿಂದ ಬಿದ್ದುಬಿಟ್ರೆ ನಾನು ನೋಡಿದ್ದೀನಿ, ಕೆಲವು ಕೇಸ್ಗಳನ್ನೆಲ್ಲ ನೋಡಿದ್ದೀನಿ. ಯಾವ ತರ ಧರ್ಮಗುರುಗಳ ಮೇಲೆ ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾ ಇರೋದನ್ನ ನಾವು ನೋಡಿದ್ದೀವಿ. ನಾನು ಆ ರೀತಿ ಆಗೋಗ್ಬಿಟ್ರೆ, ಅಕಸ್ಮಾತ್ ಆಗಿ ಜಸ್ಟಿಸ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರೆ, ಯಾವುದೇ ಕಾರಣದಿಂದ ಆಗೋದ್ರೆ, ನಂದು ಕರ್ತವ್ಯ, ನಂದು ಉದ್ದೇಶ, ನಂದು ಧ್ಯೇಯ, ನಂದು ಆಶಯ ಎಲ್ಲ ನೀರ್ಪಾರ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆತ ಹೋಗಿದ್ದಾನೆ.